ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಮತ್ತೆ ವಾಸ್ತುವಿನ ವಿಚಾರವಾಗಿ ನಾವು ಪ್ರಸ್ತಾಪನೆಯನ್ನು ಮಾಡೋಣ. ಇತ್ತೀಚಿನ ವಾಸ್ತು ಅಥವಾ ವಾಸ್ತು ಪ್ರಕಾರ ಮನೆಯನ್ನು ಕಟ್ಟುವುದು ಹೇಗಾಗಿದೆ ಅಂತಂದ್ರೆ, ಅಗ್ನಿಮೂಲೆಯಲ್ಲಿ ಅಡಿಗೆ ಮನೆ ಬರಬೇಕು, ನೈಋತ್ಯ ಮೂಲೆ ಅಂದ್ರೆ ಈಗ ಬಹಳ ಪ್ರಚಲಿತವಾಗಿರ್ತಕ್ಕಂತಹ ಕುಬೇರ ಮೂಲೆ, ಅದು ಅಪಭ್ರಂಶ ಪ್ರಯೋಗ. ಕುಬೇರ ಮೂಲೆಯಲ್ಲಿ ಬೆಡ್ರೂಮ್ ಬಂದ್ಬಿಡಬೇಕು, ವಾಯು ಮೂಲೆಯಲ್ಲಿ ನಾರ್ತ್ ವೆಸ್ಟ್ ಅಲ್ಲಿ ಬಾತ್ರೂಮ್ಗಳು ಬಂದ್ಬಿಡಬೇಕು, ನಾರ್ತ್ ಈಸ್ಟ್ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಪಡಸಾಲೆ ಹಾಲ್ ಬಂದ್ಬಿಟ್ಟು ಅಲ್ಲೊಂದು ಎಂಟ್ರೆನ್ಸ್ ಇಟ್ಬಿಡಬೇಕು. ಈ ರೀತಿಯಾಗೆಲ್ಲ ತಪ್ಪು ವ್ಯವಸ್ಥೆಗಳನ್ನು ಮಾಡಿಕೊಂಡಾಗಿದೆ ನಮ್ಮ ಸಮಾಜದಲ್ಲಿ. ಸುಮಾರು ಜನ 95% ಜನರು. ಇದಕ್ಕೆ ಕಾರಣ ಎರಡು. ಹಿಂದಿನವರು ಹೇಳ್ತಿದ್ರು ದೇಶ ಸುತ್ತಬೇಕು, ಇಲ್ಲಾಂದ್ರೆ ಕೋಶ ಓದಬೇಕು ಅಂತ. ದೇಶಗಳನ್ನು ವಿದೇಶಗಳನ್ನು ಸುತ್ತಿ ಬರಬೇಕು, ಎಲ್ಲೆಲ್ಲಿ ಏನೇನಿದೆ ಅಂತ. ವಾಸ್ತು ಅಂತಕ್ಕಂತಹ ಒಂದು ಶಾಸ್ತ್ರ ಹುಟ್ಟಿದ್ದೇನೆ ಪ್ರಾಂತೀಯವಾಗಿರ್ತಕ್ಕಂತಹ ಹವಾಮಾನಕ್ಕೆ ಅನುಗುಣವಾಗಿ ಮನೆಯನ್ನು ಕಟ್ಟಿಕೊಳ್ಳಿ ಅಂತ. ಸೂರ್ಯನ ಉದಯ ಅಸ್ತ, ಚಂದ್ರನ ಉದಯ ಅಸ್ತ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಮತ್ತು ಗಾಳಿಯ ಕಾಲ, ಇವೆಲ್ಲದಕ್ಕೂ ಕೂಡ ಮನೆಯು ಸುದೃಢವಾಗಿ ತೊಂದರೆ ಇಲ್ಲದೆ 100 ಕಾಲ ನಿಲ್ಲಲಿ, ಮನೆಯಲ್ಲಿರ್ತಕ್ಕಂತಹವರಿಗೆ ಈ ವಾತಾವರಣದಿಂದ ಆಗತಕ್ಕಂತಹ ದುಷ್ಪರಿಣಾಮಗಳು ಆಗಬಾರದು ಅಂತಕ್ಕಂಥದ್ದು ಮೊಟ್ಟ ಮೊದಲನೆಯ ಉಪಯೋಗ. ಒಂದು ಮನೆಯನ್ನು ನಿರ್ಮಾಣ ಮಾಡುವುದು. ಎಲ್ಲಾ ಜಾಗಕ್ಕೂ ಒಂದೇ ರೀತಿಯಲ್ಲಿ ಮನೆಯನ್ನು ಕಟ್ಟೋದಕ್ಕೆ ಅಸಾಧ್ಯ. ಈಗ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲೋ, ಮೈಸೂರಿನಲ್ಲೋ, ಕೋಲಾರದಲ್ಲೋ, ತುಮಕೂರಲ್ಲೋ ನಾವು ವಾಸ್ತು ರಚನೆ ಮಾಡಿದ ರೀತಿಯಲ್ಲಿ ಅಮೆರಿಕಾ ದೇಶದಲ್ಲಿ ಮಾಡಿದರೆ ಅಲ್ಲಿರ್ತಕ್ಕಂಥವ್ರು ಬಹಳ ತೊಂದರೆಯನ್ನು ಅನುಭವಿಸ್ತಾರೆ, ಆ ಮನೆಯಲ್ಲಿರ್ತಕ್ಕಂತಹ ಸಭ್ಯರು. ಅಗ್ನಿಮೂಲೆಯಲ್ಲೇ ಅಡಿಗೆ ಮನೆ ಬರಬೇಕು ಎಲ್ಲೂ ಹೇಳಿಲ್ಲ. ಇದು ಶುದ್ಧ ತಪ್ಪು ಪರಿಕಲ್ಪನೆ. ಶೃಂಗೇರಿ ಕಡೆ ಹೋಗಿ ನೋಡಿ, ಅವ್ರ ಅಡಿಗೆ ಮನೆಯನ್ನು ನೈಋತ್ಯ ಮೂಲೆ, ಕುಬೇರ್ ಮೂಲೆಯಲ್ಲೇ ಮಾಡ್ಕೊಳ್ಳೋದು. ನಿಮ್ಮ ಕುಬೇರ್ ಮೂಲೆ, ನನ್ನ ಪ್ರಕಾರ ನೈಋತ್ಯ ಮೂಲೆ. ಅವ್ರು ಅಲ್ಲೇ ಅಡಿಗೆ ಮನೆಯನ್ನು ಮಾಡ್ಕೊಳ್ಳೋದು. ನೀವು ಅಗ್ನಿಮೂಲೆಯಲ್ಲಿ ಮಾಡಿದ್ರು ಕಿತ್ತು ಬಿಟ್ಟು ನೈಋತ್ಯದಲ್ಲೇ ಅಡಿಗೆ ಮಾಡೋದು. ಶೃಂಗೇರಿಯಲ್ಲಿ ಇರ್ತಕ್ಕಂಥವ್ರು, ಶೃಂಗೇರಿ ಸುತ್ತಮುತ್ತ ಅಷ್ಟೂ ಕೂಡ. ಕೇರಳಕ್ಕೆ ಹೋಗಿ ನೋಡಿದ್ರೆ ಅಡಿಗೆ ಮನೆಯಲ್ಲಿರುತ್ತೆ ಗೊತ್ತೇನು? ಶಾಸ್ತ್ರೀಯವಾಗಿ ಕಟ್ಟಿರೋ ಮನೆಯಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ತಪ್ಪಲ್ಲ. ಅವರು ಈಶಾನ್ಯ ದೇವಮೂಲೆಯಲ್ಲಿ ಅಡಿಗೆ ಮನೆ ಇಟ್ಕೊಂಡಿರ್ತಾರೆ. ಅಲ್ಲಿಗೇನಾಯ್ತು, ಅವರು ಅಗ್ನಿಮೂಲೆಯಲ್ಲಿ ಯಾಕೆ ಕಟ್ಕೊಳ್ಳಿಲ್ಲ ಅಂತಂದ್ರೆ, ಅದು ಅವರವರ ವೃತ್ತಿ ಪ್ರವೃತ್ತಿ ಮತ್ತು ದೇಶಾಚಾರ ಕುಲಾಚಾರದ ಪ್ರಕಾರವಾಗಿ ವಾಸ್ತುವಿನ ಪ್ರಕಾರ ಮನೆಯನ್ನು ಮಾಡಿಕೊಳ್ಳೋದು ಅಂತ ಇದಕ್ಕೆ ಅರ್ಥ. ಹಾಗಾದ್ರೆ ಯಾವುದನ್ನು ನಾವು ಅಳವಡಿಸಿಕೊಳ್ಳಬೇಕು ಅಂತ ನೀವು ಪ್ರಶ್ನೆ ಕೇಳಿದರೆ, ಅದಕ್ಕೆ ನಾನು ಸಶಾಸ್ತ್ರೀಯವಾದ ಉತ್ತರವನ್ನು ನೋಡಿ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ.